ಅವನ ಮುಂದೆ ಹೋಯ್ತಂಥದ್ದು ಜಿಂಕೆ. ಅವನು ಬೇಡ ಬಂದ, ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ. ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ, ಈ ಓತು ಅಂತ ಹೇಳ್ಬಿಟ್ರೆ ಕೊಂದು ಬಿಡ್ತಾನೆ, ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ, ಏನು ಮಾಡೋದು ಅಂತ ಯೋಚನೆ ಮಾಡಿದಂತ ಅವನು. ಆಮೇಲೆ ಮತ್ತೆ ಅವನ ಆಸೆ ಕೇಳಿ, ಎಲ್ರಿಗೊಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓತಲ್ಲ. ಅದಕ್ಕೆ ಅವನು ಸನ್ಯಾಸಿ ಹೇಳಿದಂತೆ, ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಯಾವುದು ಮಾತಾಡ್ತು ಅದು ನೋಡಲಿಲ್ಲ, ಏನು ಮಾಡಪ್ಪ ನಾನು. ಕಣ್ಣು ನೋಡ್ತು, ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ, ಅದು ಮಾತಾಡಲ್ಲ. ಆದರೆ ನ್ಯಾಲಿಗೆ ಮಾತಾಡುತ್ತೆ, ಅದು ನೋಡಲಿಲ್ಲ, ನಾನೇನು ಮಾಡೋಣ ಅಂತ. ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಿದ್ರಲ್ಲಿ. ಇನ್ನೂ ಒಂದು ಹೇಳಿದ್ದು ನಾನು 20 ಹಿಂದೆ, ಮಹಾಭಾರತದ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ಟು ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ. ಆಮೇಲೆ ಸಂಸತ್ನಲ್ಲಿ ಅದನ್ನ ಅಂದಾರ, ರಾಹುಲ್ ಗಾಂಧಿ ಅದನ್ನ ಅಂದಾರ ಸಂಸತ್ನಲ್ಲಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ, ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮ್ ಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ಅವನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಯ CM ಬದಲಾವಣೆ ಆಗೈತೆ. ಈಗ ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ. CM ಬದಲಾವಣೆ ಶುರು ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ, ಬಟ್ ಮುಂದೆ ತೊಂದರೆ ಇದೆ. ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ರು ನಾನು ಇದನ್ನು. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ. ಮತ, ಹಾಂ, ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅವರು. ಹೀಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ನಷ್ಟ. ನಮ್ಮ ತಿಪ್ಪೇಸ್ವಾಮಿ ಬಂದು ಒಂದು ಸಮಾಚಾರ, ಸ್ವಾಮಿಗಳು ಕೋಡಿಮಠ ಸ್ವಾಮಿಗಳು ಬಂದರು, ಅವರು ಶಿಷ್ಯರಾಗಿ ಬಂದರು, ನಾವೆಲ್ಲ ಸಮಾಚಾರ ಪ್ರಚಾರ, ನೀವು ಕೊಟ್ಟರೆ ಬಂದರು, ಪೂಜೆ ಮಾಡಿರು, ಹೋದ್ರಿ. ವಿಚಾರ ಯಾಕೆ ಬಂದರು, ಏನು ಬಂದರು, ಏನು ವಿಚಾರ. ಇನ್ನೊಂದಿದೆ ಬಹಳ ದೊಡ್ಡದು, ಅಪಪ್ರಚಾರ. ಅದು ಕಡೆಗೆ ಬರ್ಬೇಕದು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ. ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿತ್ತು. ಈಗ ಅದು ಬರೋತ್ತಿಗೆ ಸತ್ಯ ಹೋಗಿರ್ತಾರೆ, ಸತ್ಯ ಮುಟ್ಟತ್ತಿಗೆ. ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ. ಅರಳಿ ಮರ ಸೊತ್ತು ಅಂತಾರೆ, ದೇವ್ರು ಅಂತೀವಿ ನಾವು. ಯಾಕೆ ನೀವು ನಂಬಲಿ ಇಂತ ದೇವ್ರು ಇದಪ್ಪ, ಅದು ಸುತ್ತರರಿ, ಮಕ್ಕಳಿಲ್ಲರಿ ಮಕ್ಕಳಾಗ್ತವೆ, ತಲೆ ಕೆಟ್ಟರಿಗೆ ಒಳ್ಳೇದಾಗ್ತದೆ, ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ, ಅದು ಒಂದು ಚಿಂತನೆ. ಆದರೆ ಅಶ್ವತ್ಥ ಮರ ಯಾಕೆ, ಅದು ದಿನದ 24 ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ. ಪಂಚತಾರಾ ವೃಕ್ಷಗಳು ಅಂತ, ಈ ಪಂಚತಾರ ವೃಕ್ಷಗಳು ದಿನದ 24 ಗಂಟೆಯಲ್ಲಿ ಆಮ್ಲಜನಕವನ್ನು ಕೊಡ್ತವೆ. ಯಾವುವು? ಅಶ್ವತ್ಥ, ಆಲ, ಬೇವು, ಬಿಲ್ಲುಪತ್ರೆ, ಅಶೋಕ ಟ್ರೀ ಅಂತಿರ್ತಾನವಲ್ಲ, ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ,
ರಾಜರಾಗ್ತಾ ಇದ್ರು. ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ಅಂತ. ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರವನ್ನು ನಡೆಸಿದ. ಯಾತಕ್ಕೆ ನಡೆಸಿದ? ಅವ ಬಸ್ ಇರಲಿಲ್ಲ, ಕಾರ್ ಇರಲಿಲ್ಲ, ಗಾಡಿ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರೋದು ನೆಳ್ಳಾಗಲಿ ಅಂತ. ನೆಳ್ಳಾಗೋದು ಒಂದು, ಅಲ್ಲಿ ಬರುವಂಥ ಗಾಳಿ ಆಲ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ. ಅದು ಒಳಗೆ ಗುಟ್ಟದು. ಈ ಅಶ್ವತ್ಥ 24 ಗಂಟೆ ಕೊಡ್ತಕ್ಕಂಥದ್ದು. ಬಿಲ್ವ ಪತ್ರೆ ಅದು ಹಾಗೇನೆ. ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ 365 ಕಾಯಿಲೆ ಅಂತಾರೆ. ಆ ಬಿಲ್ಪತ್ರೆ ಬರತಕ್ಕೆ ಹೋಗಿ ಯಾರ್ಯಾರು ಕುತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗಿಟ್ಕೊಂಡ್ರೆ 365 ಕಾಯಿಲೆ ಹೋಗ್ತಾವಂತೆ. ಯಾರೋ ತಂದು ಕೊಟ್ಟರು ಬಿಲ್ಪತ್ರೆನ ಇಟ್ಕೊಂಡು ಮಾಡಿದರೆ 35 ಕಾಯಿಲೆ ಹುಷಾರಾಗ್ತದೆ. ಈ ರುದ್ರಾಕ್ಷಿ ಅಂದ್ರೆ ಏನು? ಅದು ಗಿಡದಲ್ಲಿ ಬರೋದೆ. ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ, ತೊದಲು ಬರೋದಿಲ್ಲ, BP ಬರೋದಿಲ್ಲ, ಚರ್ಮರೋಗ ಬರಲ್ಲ, ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ. ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ, ಗಿಡಮೂಲಿಗೆ ಕೊಟ್ಟಂಥ ಕೊಡುಗೆ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ. ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ, ಇಂಜೆಕ್ಷನ್ 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿ ಮರ ಬೆಳೆಸ್ತೀರ, ಮಾವಿನ ಮರ ಬೆಳೆಸ್ತೀರ, ಸಂಪಿಗೆ ಮರ ಬೆಳೆಸ್ತೀರ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಹಣ್ಣು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಅದಕ್ಕೆ ಇವನು 3 ದಿನ ಬದುಕಲ್ಲ. ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ, ಪ್ರಕೃತಿ ಇರುವಂಥ ಗಾಳಿಯನ್ನು, ಗಿಡಮೂಲಿಕೆಗಳನ್ನು ಅವು ಗುಟ್ಟು ತಿಳ್ಕೊಂಡು 100 ವರ್ಷ, ಆಮೇಲೆ 100 ವರ್ಷ ಮನೆ ತಂದವ ಪಂಚ ಮಾಡ್ತೀರಾ, ಬೆಂಚ್ ಮಾಡ್ತೀರಾ, ಬಾಗಿಲು ಮಾಡ್ಕೊತೀರಾ, ಏನೆಲ್ಲ ಮಾಡಿಕೊಳ್ತೀರಾ, 100 ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ. ಈ ಏಡ್ಸ್ ಅಂತ ಕೇಳಿದ್ರೆ ನೀವು, ಹುಷಾರಿಲ್ಲದ ರೋಗ ಅಂತ. ನಮ್ಮಲ್ಲಿ ಯಾರೋ ಬಂದಿದ್ರು ಹೀಗೆ, ಅವ್ರಿಗೆ ಹೇಳಿದ್ವಿ, ನೀನು ನೋಡಪ್ಪ 1 ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಔಷಧಿ ಕೂತ್ಕೋ ಅಂತ. ಅವನು ಹೇಳಿದ, ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ,